ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊಬೈಲ್ ಇದ್ದರೆ ಏನೇನು ತೊಂದರೆ ಆಗುತ್ತೆ, ಅನುಕೂಲಗಳೇನು, ಅನಾನುಕೂಲಗಳೇನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಫಸ್ಟ್ ಪೂರ್ತಿಯಾಗಿ ನೋಡಿ ಅದೇ ರೀತಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಬನ್ನಿ ಇವಾಗ ನೋಡ್ತಾ ಹೋಗೋಣ ಏನು ಅನುಕೂಲಗಳಿದೆ, ಏನು ಅನಾನುಕೂಲಗಳಿದೆ. ಈಗಿನ ಕಾಲದಲ್ಲಿ ಎಲ್ಲರ ಕೈಯಲ್ಲೂ ಕೂಡ ಮೊಬೈಲ್ ಇರುತ್ತೆ. ಆಗಿನ ಕಾಲದಲ್ಲಿ ಲ್ಯಾಂಡ್ಲೈನ್ ಇತ್ತು, ಈಗಿನ ಕಾಲದಲ್ಲಿ ಮೊಬೈಲ್ ಇರುತ್ತೆ. ಅಡ್ವಾಂಟೇಜಸ್ ಆಫ್ ನೋಡಿ, ಅನುಕೂಲಗಳು ಆಫ್ ದ ಮೊಬೈಲ್ ಫೋನ್ ಏನೇನಿದೆ ಅನುಕೂಲಗಳು ಅಂತ ನೋಡ್ಕೊಳ್ಳಿ. ನಾವು ಈಸಿಯಾಗಿ ಕಮ್ಯುನಿಕೇಷನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೀವು ಸಂಬಂಧಗಳ ಹತ್ರ ಮಾತಾಡ್ಬೋದು, ಫ್ರೆಂಡ್ಸ್ ಹತ್ರ ಮಾತಾಡ್ಬೋದು. ನಿಮ್ಮ ಮೊಬೈಲ್ ಇರೋದ್ರಿಂದ ಯಾವ ಟೈಮಲ್ಲೂ ಕೂಡ ನೀವು ಮಾತಾಡ್ಕೋಬೋದು, ಯಾರ ಜೊತೆ ಬೇಕಾದ್ರೂ ಮಾತಾಡ್ಕೋಬೋದು. ಓಕೆನಾ? ನೆಕ್ಸ್ಟು ಕ್ಯಾಮ್ರಾ, ಒಳ್ಳೊಳ್ಳೆ ಫೋಟೋ ತೊಗೊಬೋದು. ಫಾರ್ ಎಕ್ಸಾಂಪಲ್, ನೀವು ಎಲ್ಲನ ಟ್ರಾವೆಲ್ ಮಾಡಿದ್ರೆ ಒಳ್ಳೊಳ್ಳೆ ಫೋಟೋ ತೊಗೊಬೋದು. ಫಾರ್ ಎಕ್ಸಾಂಪಲ್, ಎಜುಕೇಷನ್ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಕೋವಿಡ್ ಟೈಮಲ್ಲಿ ತುಂಬ ಜನಗಳಿಗೆ ಮೊಬೈಲ್ ಇರಲಿಲ್ಲ, ಆನ್ಲೈನಲ್ಲಿ ಎಜುಕೇಷನ್ನ ಮಾಡ್ತಾಯಿದ್ರು ಮಕ್ಕಳು. ಆವಾಗ ಆನ್ಲೈನ್ ಮೂಲಕ ನೀವು ಕೊಟ್ಟು ಕಲ್ತ್ಕೊಳ್ತಾಯಿದ್ರು, ಎಜುಕೇಷನ್ನ ಕಂಪ್ಲೀಟ್ ಮಾಡ್ತಾಯಿದ್ರು. ಫಾರ್ ಎಕ್ಸಾಂಪಲ್, ನಾವು ಎಲ್ಲೇ ಇದ್ದರೂ ಕೂಡ ಏನಾರ ಪ್ರಾಬ್ಲಮ್ ಅಂದರೆ GPS ಮೂಲಕ ನೀವು ಎಲ್ಲನೂ ಕೂಡ ನೋಡಿಕೊಂಡು ಯಾವ ಥರ ಹೋಗಬೇಕು, ಯಾವ ಥರ ಇಲ್ಲ ಅಂತ ನೋಡ್ಕೊಂಡು ಆರಾಮಾಗಿ ಹೋಗ್ಬೋದಿತ್ತು. ಸೋಷಿಯಲ್ ಮೀಡಿಯಾ, ಫಾರ್ ಎಕ್ಸಾಂಪಲ್ ವಾಟ್ಸಪ್, ಫೇಸ್ಬುಕ್, ಯೂಟ್ಯೂಬ್ ಇವೆಲ್ಲ ನೋಡ್ಬೋದು. ಏನಾರ ಬೇಕಾದ್ರೆ ತಿಳ್ಕೊಬೋದು. ಯಾವುದೇ ಎಮರ್ಜೆನ್ಸಿ ಟೈಮಲ್ಲಿ ಏನೇ ಉಪಯೋಗ ಆಗುತ್ತೋ, ಏನೇ ಇದ್ದರೂ ಡೌಟು ನೀವು ಯೂಟ್ಯೂಬಲ್ಲಿ, ವಾಟ್ಸಪ್ಪಲ್ಲಿ ಕಮ್ಯುನಿಕೇಷನ್ ಮಾಡ್ಬೋದು, ಫೋಟೋ ಶೇರ್ ಮಾಡ್ಕೋಬೋದು, ಮಾತಾಡ್ಬೋದು, ಮೆಸೇಜ್ ಕಳಿಸ್ಬೋದು. ತುಂಬ ಇದೆ. ನೆಕ್ಸ್ಟು ನಿಮ್ಮ ಬಿಸ್ನೆಸ್ನ ಪ್ರಮೋಟ್ ಮಾಡ್ಬೋದು. ಯಾವುದೇ ಶಾಪ್ ಇದ್ದರೂ ಕೂಡ, ಕ್ಲಾತ್ಸು ಶಾಪಿಂಗ್ ಮಾಲ್ ಯಾವುದನ್ನ ಇದ್ದರೂ ಕೂಡ, ನೀವು ಯಾವುದನ್ನ ಬಿಸ್ನೆಸ್ ಓಪನ್ ಮಾಡಿದರೆ ಕೂಡ ಪ್ರಮೋಟ್ ಮಾಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. ನೆಕ್ಸ್ಟು ಮನಿ ಅರ್ನಿಂಗ್ಸ್ ಮಾಡ್ತಾರೆ ಎಲ್ಲರೂ ಕೂಡ. ಈಗ ಫೇಸ್ಬುಕ್, ಯೂಟ್ಯೂಬ್ನಲ್ಲಿ ಮೊಬೈಲ್ ಇದ್ದರೂ ಕೂಡ ಫೇಸ್ಬುಕ್ಕಲ್ಲಿ ವಿಡಿಯೋಸ್ ಮಾಡಿ ಹಾಕ್ತವ್ರೆ. ಅದರಲ್ಲೂ ಕೂಡ ಅರ್ನ್ ಮಾಡ್ತವ್ರೆ, ದುಡ್ಡು ಮಾಡ್ತವ್ರೆ. ಓಕೆನಾ? ನೆಕ್ಸ್ಟು ಕಾಂಟ್ಯಾಕ್ಟ್ಸ್ನೆಲ್ಲನೂ ಕೂಡ ಸೇವ್ ಮಾಡ್ಕೊಬೋದು. ಯಾವಾಗ ಬೇಕಾದ್ರೂ ನೀವು ಯಾರು ಬೇಕಾದ್ರೂ ಕಾಂಟ್ಯಾಕ್ಟ್ಸ್ನಲ್ಲಿ ಸೇವ್ ಮಾಡಿಕೊಂಡು ಯಾವಾಗ ಬೇಕಾದ್ರೂ ಮಾತಾಡ್ಬೋದು. ತುಂಬ ಯೂಸಸ್ ಇದೆ ಮೊಬೈಲಿಂದ. ಇವಾಗ ನೆಕ್ಸ್ಟು ಡಿಸ್ಅಡ್ವಾಂಟೇಜಸ್ ಏನಂತ ನೋಡೋಣ ಬನ್ನಿ. ಏನು ಇವಾಗ ಪ್ರಾಬ್ಲಮ್ ಇದೆ ಅಂತ, ಅನಾನುಕೂಲಗಳು ಏನೇನಿದೆ ಅಂತ ನೋಡೋಣ. ಏನೇನಿರುತ್ತೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಅನಾನುಕೂಲಗಳು ನೋಡ್ಕೊಳ್ಳಿ. ಡಿಸ್ಟ್ರ್ಯಾಕ್ಷನ್, ಫಾರ್ ಎಕ್ಸಾಂಪಲ್, ಜಾಸ್ತಿ ಯೂಸ್ ಮಾಡಿ ಮೊಬೈಲ್ನ ಯಾವಾಗಲೂ ಮೊಬೈಲ್ನೇ ಇಟ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್, ಏದೈనా ಒಂದು ಪುಸ್ತಕ ಓದಬೇಕಾದ್ರೂ ಕೂಡ ಮೊಬೈಲ್ದೇ ಧ್ಯಾನ, ಎಲ್ಲೋ ಇರುತ್ತೆ ಮನಸ್ಸು ಓದಬೇಕಾದ್ರೆ. ಅದಕ್ಕೋಸ್ಕರ ಡಿಸ್ಟ್ರಾಕ್ಷನ್ ಪ್ರಾಬ್ಲಮ್ ಬರುತ್ತೆ ಮೊಬೈಲ್ ಜಾಸ್ತಿ ಯೂಸ್ ಮಾಡೋದ್ರಿಂದ. ತುಂಬ ಟೈಮ್ ವೇಸ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, 1 ಅವರ್, ಒಂದು 10 ನಿಮಿಷ ಇಟ್ಕೊಳ್ತೀವಿ ಅನ್ನೋ ಮೊಬೈಲ್ನ 1 ಅವರ್ 2 ಅವರ್ ಇಟ್ಕೊಳ್ತಾರೆ. ತುಂಬ ಟೈಮ್ ವೇಸ್ಟ್ ಆಗೋದು ಮೊಬೈಲಿಂದ. ಇದೊಂದು ಅನಾನುಕೂಲ. ನೆಕ್ಸ್ಟು ಅಡಿಕ್ಷನ್, ಯಾವಾಗಲೂ ಮೊಬೈಲ್ ಅಂತ ಇರ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಚಿಕ್ಕ ಮಕ್ಕಳಿಗೆ ಮೊಬೈಲ್ನ ಅಭ್ಯಾಸ ಮಾಡಿದ ತಕ್ಷಣ ನೀವು ಯಾವ ಟೈಮಲ್ಲಿ ಬೇಕಾದ್ರೂ, ಫಾರ್ ಎಕ್ಸಾಂಪಲ್, ಊಟ ಮಾಡಬೇಕಾದ್ರೂ ಮೊಬೈಲ್ ಬೇಕು, ತಿರ್ಗಾ ಮನ್ಕೊಳ್ಬೇಕಾದ್ರೂ ಮೊಬೈಲ್ ಬೇಕು, ಆಟ ಆಡಬೇಕಂದ್ರೂ ಮೊಬೈಲ್ ಬೇಕು ಅಂತ ಕೇಳ್ತಾನೆ ಇರ್ತಾರೆ. ನೆಕ್ಸ್ಟು ಸೈಬರ್, ಯಾವುದನ್ನ ಮಿಸ್ಕಮ್ಯುನಿಕೇಷನ್ ಆಗಿ ಪ್ರಾಬ್ಲಮಲ್ಲಿ ಸಿಗಾಕೋಬೋದು. ಯಾವುದನ್ನ ಅನ್ನೋನ್ ಲಿಂಕ್ಸ್ನ ಕ್ಲಿಕ್ ಮಾಡಿಬಿಟ್ಟು ಬ್ಯಾಂಕಲ್ಲಿರೋ ಅಕೌಂಟ್ ಎಲ್ಲ ಟ್ರಾನ್ಸ್ಫರ್ ಆಗಿಬಿಟ್ಟು ಅಮೌಂಟು ಕೂಡ ಲಾಸ್ ಆಗ್ಬೋದು. ಆ ಟೈಮಲ್ಲಿ ತುಂಬ ಮೊಬೈಲಿಂದ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟು ಸ್ಲೀಪಿಂಗ್ ಡಿಸಾರ್ಡರ್ ಬರುತ್ತೆ. ಫಾರ್ ಎಕ್ಸಾಂಪಲ್, ನೈಟ್ ಟೈಮ್ ಮತ್ತು ಜಾಸ್ತಿ ಯೂಸ್ ಮಾಡ್ತಾರೆ. ಈಗಿನ ಕಾಲದ ಹುಡುಗರು ಎಲ್ಲರೂ ಕೂಡ ಮಾತಾಡ್ತಾನೆ ಇರ್ತಾರೆ ಲವರ್ಸ್ ಜೊತೆ. ಅವರಿದ್ದ ನೈಟು 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಕೂಡ ಮಿಡ್ ನೈಟ್ ಆದರೂ ಮಾತಾಡ್ತಾನೆ ಇರ್ತಾರೆ. ಜಾಸ್ತಿ ಸ್ಲೀಪಿಂಗ್ ಡಿಸಾರ್ಡರ್ ಈ ಮೊಬೈಲಿಂದನೇ ಬಂದಿರೋದು. ಲವರ್ಸ್ಗೆ ಜಾಸ್ತಿ ಪ್ರಾಬ್ಲಮ್ ಆಗಿರೋದು ಮೊಬೈಲಿಂದ. ನೆಕ್ಸ್ಟು ಲಾಸ್ ಆಫ್ ಸ್ಟಡಿ ಮೇಲೆ ದಾಸ ಇರಲ್ಲ. ಮೊಬೈಲಲ್ಲಿ ಬರೋ ಬ್ಲೂ ರೇಡಿಯೇಷನ್ಸಿಂದ ನಿಮ್ಮ ಎಲ್ಲ ಬ್ರೈನ್ ಎಲ್ಲ ಚೇಂಜ್ ಆಗಿಬಿಟ್ಟಿರುತ್ತೆ. ಯಾವುದೇ ಜ್ಞಾಪಕ ಶಕ್ತಿ ತುಂಬ ಕಮ್ಮಿ ಆಗಿರುತ್ತೆ. ಮೆಂಟಲ್ ಇಲ್ನೆಸ್ ಬರುತ್ತೆ, ಯಾವಾಗಲೂ ಕೂಡ ಒಂಥರ ಆಗುತ್ತೆ. ಅದಕ್ಕೋಸ್ಕರ ಜಾಸ್ತಿ ಮೊಬೈಲ್ನ ಯೂಸ್ ಮಾಡಬಾರ್ದು. ಪ್ರಾಬ್ಲಮ್ಸ್ ಬರ್ತವೆ. ಜಾಸ್ತಿ ಮೊಬೈಲ್ ಯೂಸ್ ಮಾಡೋರಿಗೆ ಮೆಂಟಲ್ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿರುತ್ತೆ. ಬೇಕಾದ್ರೆ ಒಂದು ಸರಿ ಸರ್ಚ್ ಮಾಡಿ ನೋಡಿ, ಮೊಬೈಲಿಂದ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅಂತ ತುಂಬ ಲಿಸ್ಟೇ ಬರುತ್ತೆ. ಅದಕ್ಕೋಸ್ಕರ ಜಾಸ್ತಿ ಮೊಬೈಲ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಜಾಸ್ತಿ ಹೊತ್ತು ಮಾತಾಡೋದು ಕೂಡ ತಪ್ಪು. ಯಾಕಂದರೆ ನಮ್ಮ ರೇಡಿಯೇಷನ್ಸ್ ಬರ್ತವೆ ನಮ್ಮ ಮೊಬೈಲಿಂದ. ಅದಕ್ಕೋಸ್ಕರ ಜಾಸ್ತಿ ಮಾತಾಡಬಾರ್ದು. ಮ್ಯಾಕ್ಸಿಮಮ್ 5 ಮಿನಿಟ್ಸ್ ಒಳಗಡೆ ನೀವು ಮಾತಾಡಬೇಕು. ಜಾಸ್ತಿ ಮಾತಾಡೋಂಗಿದ್ರೆ ಲೌಡ್ ಸ್ಪೀಕರ್ ಹಾಕ್ಕೊಂಡು ಮಾತಾಡಬೇಕು, ಇಲ್ಲಾಂದರೆ ಇಯರ್ ಪ್ರಾಬ್ಲಮ್ಸ್ ಬರುತ್ತೆ. ನೆಕ್ಸ್ಟು ಐಸ್ ಪ್ರಾಬ್ಲಮ್ಸ್ ಬರುತ್ತೆ. ಜಾಸ್ತಿ ಹೊತ್ತು ಮೊಬೈಲ್ ನೋಡೋದ್ರಿಂದನೂ ಕೂಡ ಐಸ್ ಪ್ರಾಬ್ಲಮ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಜಾಸ್ತಿ ಹೊತ್ತು ಮೂವೀಸ್ ನೋಡ್ಬೇಕಾದ್ರೆ ಕಣ್ಣು ಮಟಕಿಸ್ದೆ ಸುಮ್ಮನೆ ನೋಡ್ತಾನೆ ಇರ್ತೀರ. ಆ ಟೈಮಲ್ಲಿ ಬ್ಲೂ ರೇಸ್ ಎಲ್ಲ ನಿಮ್ಮ ಕಣ್ಣಲ್ಲಿ ಹೋಗ್ಬಿಟ್ಟು ಐಸು ತುಂಬ ಸ್ಟ್ರೈನ್ ಆಗುತ್ತೆ.
ಈ ಕಣ್ಣು ಹೋಗೋದು, ಕಣ್ಣಲ್ಲೆಲ್ಲ ಕೆಂಪಗಾಗೋದು, ಕಣ್ಣೇ ಹೋಗೋದು, ಆ ಥರ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ಡಾರ್ಕ್ ಸರ್ಕಲ್ಸ್ ಎಲ್ಲ ಬರ್ತವೆ, ಕಪ್ಪಾಗುತ್ತೆ ಕಣ್ಣೆಲ್ಲ. ಅದಕ್ಕೋಸ್ಕರ ನೀವು ನಿಮ್ಮ ಮಕ್ಕಳಿಗೆ ಯಾವತ್ತೂ ಕೂಡ ಮೊಬೈಲ್ನ ಜಾಸ್ತಿ ಹೊತ್ತು ಕೊಡಬಾರ್ದು, ಓಕೆನಾ. ಇದೇ ಮೊಬೈಲಿಂದ ತುಂಬ ಅನುಕೂಲಗಳು ಇದೆ, ಅನಾನುಕೂಲಗಳು ಇದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ. ಇದೇ ರೀತಿ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.